ಈಸಿ ಆ್ಯಂಡ್ ಸೂಪರ್ ಡಿಲಿಷಿಯಸ್ ಆಗಿ ಚೀಸ್ ಕೇಕ್ನ ನಾವೇ ಮನೇಲಿ ಮಾಡ್ಕೋಬೋದು. ವಿತೌಟ್ ಶುಗರ್, ವಿತೌಟ್ ಹನಿ, ಯಾವುದೂ ಯೂಸ್ ಮಾಡ್ದಿರಾ ಆರಾಮ್ಸೆ ನಾವೇ ಮನೇಲಿ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿರೋ ಬಿಸ್ಕೆಟ್ಸ್ನ ತಗೊಂಡು ಅದನ್ನು ಪೌಡರ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಬಟರ್ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನು ನೀಟಾಗೆ ಬೇಸಾಗಿ ರೆಡಿ ಮಾಡ್ಕೊಳ್ಳಿ. ಫುಲ್ಲು ತಟ್ಬಿಟ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ಸೇಮ್ ಅದೇ ಜಾರಿಗೆ ಲೋ ಫ್ಯಾಟ್ ಪನ್ನೀರು ಮತ್ತು ಯೋಗರ್ಟ್ನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಟ್ ಶುಡ್ ಬಿ ಲೈಕ್ ಕ್ರೀಮಿ ಕನ್ಸಿಸ್ಟೆನ್ಸಿ, ನೀಟಾಗಿ ಕ್ರೀಮ್ ಥರ ಇರಬೇಕು. ಅದು ನೋಡ್ತಿದ್ರೇ ನಿಮಗೆ ಗೊತ್ತಾಗುತ್ತೆ. ಕ್ರೀಮಿ ಕನ್ಸಿಸ್ಟೆನ್ಸ್ ಮಾಡಿಕೊಂಡು ಬಿಸ್ಕೆಟ್ ಬ್ಯಾಟರ್ ಮೇಲೆ ಇದನ್ನು ಶಿಫ್ಟ್ ಮಾಡಾದ್ಮೇಲೆ ಬ್ಲೂಬೆರೀಸ್ ತೊಗೊಳ್ಳಿ. ಇದಕ್ಕೆ ಒಂದು 5-6 ಬ್ಲೂಬೆರೀಸ್ ಸಾಕು. ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ ನೀರು ಹಾಕ್ಕೊಂಡು ಸ್ವೀಟ್ನರ್ ಹಾಕೊಳ್ಳಿ. ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಎಲ್ಲ ಸ್ವೀಟ್ನರ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಹಾಕಿ, ನಾನು ಹೇಳ್ತೀನಿ ಯಾವುದು ಅಂತ. ಈ ಬ್ಲೂಬೆರೀಸ್ನೆಲ್ಲ ಅದ್ರೊಳಗಡೆ ಶಿಫ್ಟ್ ಮಾಡಿ ನೀಟಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಮುಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಬೇಕದು. ನೀಟಾಗಿ ಕುದೀಲಿ. ಕುದ್ದಾದ್ಮೇಲೆ ಒಂದು ರೌಂಡ್ ನೋಡ್ಕೋತಾ ಇರಿ, ಮಿಡಲ್ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ಅದು ಒಂಥರ ಗಂಟು ಕಟ್ಬಿಡುತ್ತೆ. ಅದಕ್ಕೋಸ್ಕರ ಅದು ಈ ಥರ ಕನ್ಸಿಸ್ಟೆನ್ಸಿ ಬಂದಾದ್ಮೇಲೆ ಫುಲ್ಲಾಗಿ ಒಂಥರ ಜಾಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ಬಂದಮೇಲೆ. ಅದನ್ನು ತೆಗೆದು ನಾವು ಪನ್ನೀರ್ದು ಇದಾಕಿದ್ದೀವಲ್ಲ ಅದಕ್ಕೆಲ್ಲ ನೀಟಾಗೆ ಮಿಕ್ಸ್ ಮಾಡಿಕೊಟ್ಬಿಟ್ಟು 1-2 hours ಫ್ರಿಜ್ಜಲ್ಲಿ ಇಟ್ಟಿರಿ. ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ 1-2 hours ಆದ್ಮೇಲೆ ತಿಂದು ನೋಡ್ರಿ, ಆಹಾ, ನೀವು ಯಾವತ್ತೂ ನೆಕ್ಸ್ಟ್ ಟೈಮ್ ಶಾಪ್ಗೆ ಹೋಗಿ ತಿನ್ನೋದೇ ಇಲ್ಲ. ನೀವೇ ಆರಾಮ್ಸೆ ಮನೇಲಿ ಮಾಡ್ಕೊಂಡು ತಿಂತೀರ. ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಫಿದಾಗೋದು ಗ್ಯಾರಂಟಿ.